ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ KCET ವತಿಯಿಂದ ಬಹಳಷ್ಟು ಫುಲ್ ಆಕ್ಟಿವ್ ಆಗಿ ವೆರಿಫಿಕೇಶನ್ ಸ್ಲಿಪ್ಗೆ ಸಂಬಂಧಿಸಿದಂತೆ ನೀವು ತುಂಬ ಒದ್ದಾಡ್ತಾ ಇದ್ದೀರಿ, ತಳ್ಮಾಡ್ತಾ ಇದ್ದೀರಿ. ಯಾರು ಸಕ್ಸಸ್ಫುಲ್ ಆಗಿದೆ ಅವರು ತುಂಬ ಹ್ಯಾಪಿ ಇದ್ದಾರೆ, ಅನ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಸೀಟ್ ಸಿಕ್ಕಿತು ಅನ್ನೋ ರೇಂಜಿಯಲ್ಲಿ ಖುಷಿ ಪಡ್ತಾ ಇದ್ದಾರೆ. ಯಾರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೌನ್ಲೋಡ್ ಆಗಿದೆ. ಅದೇ ರೀತಿಯಾಗಿ ಸ್ಪೆಷಲಿ ಒಂದು ನಮ್ಮ ಎಸ್ ಸಿ ವಿದ್ಯಾರ್ಥಿಗಳು ಫುಲ್ ಪ್ರಾಬ್ಲಮ್ ಆಗಿರೋದು. ಎಸ್ ಸಿ ವಿದ್ಯಾರ್ಥಿಗಳು ಏನು ಮಾಡಿದಾರೆ ಅಂತಂದರೆ, ಹಳೇ ಒಂದು SC ಕಾಸ್ಟ್ ಸರ್ಟಿಫಿಕೇಟನ್ನು ಆಡಿ ನಂಬರನ್ನು ಹಾಕಿ ಸಬ್ಮಿಟ್ ಮಾಡಿದ್ರು. ಆದರೆ ಈಗ ನಮ್ಮ ಕೆದವ್ರು ಕೇಳ್ತಾ ಇರೋದು ಏನಂತಂದರೆ, ಹೊಸದಾಗಿ ರಿನ್ಯೂವಲ್ ಆಗಿರುವಂತಹ, ಹೊಸದಾಗಿ ಈಗ ಒಂದು ಡಿವೈಡ್ ಮಾಡಿರುವಂತಹ SC ಸರ್ಟಿಫಿಕೇಟ್ ABC ಅಂತ ಮಾಡಿದ್ದಾರೆ. ಅದನ್ನು ಅವರು ಕೇಳ್ತಾ ಇರುವಂಥದ್ದು. ಅದನ್ನು ಆದಷ್ಟು ಬೇಗ ನೀವು ಹೊಸದಾಗಿ ಅಪ್ಡೇಟ್ ಮಾಡ್ಕೊಳ್ರಿ. 2 ದಿನ 3 ದಿನದ ಅಪ್ಡೇಟ್ ಮಾಡಿಕೊಂಡು ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಪಡ್ಕೋಬಹುದು. ತೊಂದರೆ ಇಲ್ಲ, 2-3 ದಿವಸದಲ್ಲಿ ಕ್ಲೋಸ್ ಆಗೋದಿಲ್ಲ. ಆಮೇಲೆ ವೆರಿಫಿಕೇಶನ್ ಸ್ಲಿಪ್ ಲಾಸ್ಟ್ ಡೇಟ್ ಅಂತ ಇರೋದಿಲ್ಲ. ಯಾಕಂತಂದ್ರೆ ಅದಕ್ಕೆ 1 ವಾರ ಅಲ್ಲ, 1 ತಿಂಗಳಲ್ರಿ, 1 ವರ್ಷ ತನಕ ಹಂಗೆ ಇರ್ತದೆ ಲಿಂಕ್. ಆದರೆ ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ತಪ್ಪುಗಳು ಗೊತ್ತಾಗ್ತವೆ ಅಷ್ಟೇ. ಹೀಗಾಗಿ SC ವಿದ್ಯಾರ್ಥಿಗಳು ಬೇಗನೆ ವೆರಿಫಿಕೇಶನ್ ಸ್ಲಿಪ್ಪನ್ನು ಕನ್ಫರ್ಮೇಷನ್ ಮಾಡ್ಕೊಳ್ರಿ. ಆಮೇಲೆ ನಮ್ಮ ಚಾನಲ್ ಮುಖಾಂತರ ನಾವು ತುಂಬ ಕೂಲಾಗಿ ಆರಾಮಾಗಿ BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಫಾರ್ಮಸಿ, BPT ಕೋರ್ಸ್ಗಳ ಬಗ್ಗೆ ನೀಟಾಗಿ ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದೀವಿ. ಮತ್ತು ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಒಳಗಡೆ ಕೂಡ ನೀವು ಮಾಡಿರುವಂಥ ಮೆಸೇಜ್ಗಳಿಗೆ ರಿಪ್ಲೈ ಕೂಡ ನಾನು ಮಾಡಿ ನಿಮಗೆ ಸಫಿಷಿಯೆಂಟ್ ಆಗುವವರೆಗೂ ನೆಮ್ಮದಿಯಾಗಿ ಮರುಗೋ ತನಕ ರಿಪ್ಲೈ ಕೂಡ ಮಾಡಿದ್ದೇನೆ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ನಿಮ್ಗೆ ಏನಾದರೂ ಮತ್ತೆ ಡೌಟ್ ಇದ್ದಲ್ಲಿ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಬಂದು ನೀವು ಕಾಮೆಂಟ್ ಹಾಕಕ್ಕೆ ಹೋಗ್ಬಿಡ್ರಿ, ಪರ್ಸನಲ್ ಮೆಸೇಜ್ ಹಾಕಿ. ಅದಕ್ಕೆ ನೀವು ಚಾನಲ್ನ ಫಾಲೋ ಮಾಡಿಕೊಂಡು ಪರ್ಸನಲ್ ಮೆಸೇಜ್ ಹಾಕ್ಬೋದು. ಇಲ್ಲಿ ಕೂಡ ನೀವು ನಮ್ಮ ಚಾನಲ್ ಫಾಲೋ ಮಾಡಿಕೊಂಡು ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು. ಆರಾಮಾಗಿ ಕೂಲಾಗಿರಿ. ನಮ್ಮದು ಇಂಜಿನಿಯರಿಂಗ್ಗೆ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬೇಡ್ರಿ. ಇಂಜಿನಿಯರಿಂಗ್ ಪ್ರಕ್ರಿಯೆ ಒಂಥರ ಜಾತ್ರೆ ಇದ್ದಂಗೆ. ಇಂಜಿನಿಯರಿಂಗ್ ಪ್ರಕ್ರಿಯೆ ಇದನ್ನು ಇಲ್ಲಿ ತೊಗೊಂಡು ಕಂಪ್ಯಾರಿಸನ್ ಮಾಡೋಂಗಿಲ್ಲ, ತುಂಬ ಕೂಲಾಗಿ ಹೋಗುತ್ತೆ BSc ನರ್ಸಿಂಗ್ದು. ಇಲ್ಲಿ ನಾನು ಲೈವಲ್ಲಿ ಬಂದು ಕೂಡ ನಿಮಗೆ ಮಾಹಿತಿನ ಕೊಡ್ತೇನೆ. ನಿಮ್ಮಲ್ಲಿ BSc ನರ್ಸಿಂಗು, BPT, ಅದರ್ ಹೆಲ್ತ್ ಸೈನ್ಸಸ್ಸು, ಫಾರ್ಮಸಿಗೆ ಸಂಬಂಧಿಸಿದಂಥ ಏನೋ ಡೌಟ್ ಇದ್ರು ಕೂಡ ನೀವು ಕೂಲಾಗಿ ಕೇಳಿ, ಕೂಲಾಗಿ ಮಾಹಿತಿ ತಗೋರಿ. ಇಲ್ಲಿ ಬಂದು ನೀವು ಇಂಜಿನಿಯರಿಂಗ್ದು ಕನ್ಫ್ಯೂಷನ್ ಮಾಡಿಕೊಂಡು ನಮ್ಮ ಹತ್ರ ಕಾಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಂಜಿನಿಯರಿಂಗ್ ಲೆವೆಲದ್ದು ಆ ಸ್ಟೇಟಸ್ಗಳನ್ನು ಇಲ್ಲಿ ನಮ್ಮ ಮುಂದೆ ಸೇವ್ ಮಾಡಕ್ಕೆ ಹೋಗ್ಬೇಡ್ರಿ. ಇದು BSc ನರ್ಸಿಂಗ್ ತುಂಬ ಕೂಲಾಗಿ ಹೋಗುವಂಥ ಚಾನಲ್ ಆಗಿದೆ. ಮೆಡಿಕಲ್ ಕೋರ್ಸ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, BSc ನರ್ಸಿಂಗಿಗೆ ನೀವು GG ಮತ್ತು ಕಾಲೇಜುಗಳ ಬಗ್ಗೆ ಕೇಳ್ತಾ ಇದ್ರಿ. ನೋಡ್ರಿ, GG ಅಂದರೆ ಏನು ಹೇಳ್ರಿ, 10,000 ಫೀಸಿಗೆ GG ಅಂತ ಕರಿತೀವಿ. ಇದು ಗೌರ್ಮೆಂಟ್ ಕಾಲೇಜಲ್ಲೂ 10,000 ಇದೆ, ಪ್ರೈವೇಟ್ ಕಾಲೇಜಲ್ಲಿ 10,000 ಇದೆ. ಅವು ಯಾವ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಇಡೀ ಕರ್ನಾಟಕದಲ್ಲಿರುವಂಥ 600+ ಕಾಲೇಜುಗಳೆಲ್ಲ GGನೇ, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳು ಸೇರಿಸಿ GG ಒಳಗಡೆ ಬರ್ತವೆ. ಅಂದ್ರೆ ಹೆಂಗ್ರಿ ಅಂತ ಕೇಳಿದ್ರೆ, ಗೌರ್ಮೆಂಟ್ ಸೀಟ್ಗಳು 10% ಗೌರ್ಮೆಂಟ್ ಸೀಟ್ಗಳು GG ಅಂಡರಲ್ಲಿ ಇರ್ತವೆ. 90% ಸೀಟುಗಳು GP ಒಳಗಡೆ ಇರ್ತವೆ. ಆ 10% ಸೀಟ್ಗಳು ಇರ್ತಾವಲ್ಲ, ಅವುಗಳನ್ನು ಮಾತ್ರ ನೀವು ಚಾಯ್ಸ್ ಮಾಡ್ಕೋಬೇಕು. ಲೈವ್ ಅಲ್ಲಿ ಬಂದು ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನು ತಪ್ಪದೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿ ತನಕ ನೀವು ನೆಮ್ಮದಿಯಾಗಿರಿ. ಆಮೇಲೆ ಕಾಲೇಜ್ ಬಗ್ಗೆ ಮಾಹಿತಿ ತಗೋರಿ. ಆಮೇಲೆ ನೋಡ್ರಿ, ಬೆಸ್ಟ್ ಕಾಲೇಜು, ಗುಡ್ ಕಾಲೇಜು, ಟಾಪ್ ಕಾಲೇಜು ಅಂತ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕರ್ನಾಟಕದಾಗ ಯಾವುದು ಕೂಡ ಬೆಸ್ಟು ಇಲ್ಲ, ಯಾವುದು ಕೂಡ ವರ್ಸ್ಟು ಇಲ್ಲ. ನಿಮ್ಮ ಹಣೆ ಬರೋ ತಕ್ಕಂಗೆ ಯಾವುದು ಅಲ್ಲಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅದು ಗುಡ್ ಇದೆ, ಯಾವುದು ನಿಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಅದು ಬ್ಯಾಡ್ ಇದೆ. ಹೀಗಾಗಿ ನೀವು ಮೊದಲನೇ ಕಾಲೇಜ್ಗಳನ್ನು ಚಾಯ್ಸ್ ಮಾಡೋಕ್ಕಿಂತ ಮೊದಲು ಹೋಗಿ ನೋಡ್ಕೊಂಬರ್ರಿ. ನಾನು ಹೇಳಿನೂ ನಂಬಕ್ಕೆ ಹೋಗ್ಬೇಡ್ರಿ. ಇನ್ಸ್ಟಾದಾಗ ಬಂದ ರಾತ್ರಿ ಹಗಲಿ ಮಾರ್ಕೆಟಿಂಗ್ ಮಾಡುವಂಥ ಇನ್ಫ್ಲೂಯೆನ್ಸರ್ಗಳ ಮಾತುಗಳನ್ನು ಕೂಡ ನಂಬಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇನ್ಫ್ಲೂಯೆನ್ಸರ್ಗೆ ಆ ಕೋರ್ಸ್ ಬಗ್ಗೆನೇ ಗೊತ್ತಿರಂಗಿಲ್ಲ. ಅವರು ರೊಕ್ಕ ತಗೊಂತಾರೆ, ಅದನ್ನ ಕಾಲೇಜ್ ಬಗ್ಗೆ ಮಾಹಿತಿ ಕೊಟ್ಬಿಡ್ತಾರೆ. ಹಂಗಂತೇಳಿ ಅದನ್ನ ಅಡ್ರೆಸ್ ಕೊಡ್ರಿ, ಲಿಂಕ್ ಕೊಡ್ರಿ ಅಂತೇಳಿ ಹುಚ್ಚರಾಗಕ್ಕೆ ಹೋಗ್ಬೇಡ್ರಿ. ನೀವು ಹುಚ್ಚರದ್ರಿ ಅಂತ ಹೇಳಿ ಇನ್ಫ್ಲೂಯೆನ್ಸರ್ಗಳು ಹೆಚ್ಚಾಗಿರೋದು ಎಲ್ಲ ಕಡೆ. ನೀವು ಹುಚ್ಚರದ್ರಿ ಅಂತ ಹೇಳಿ ಪ್ರೈವೇಟ್ ಕಾಲೇಜರು ನಿಮ್ಮ ಹತ್ರ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ವಸೂಲಿ ಮಾಡ್ಕೊಳ್ಳೋಂಥ ಫೀಸನ್ನು. ಅದಕ್ಕಿಂತ ಮೊದಲು ನೀವು ಹುಚ್ಚರಾಗೋಕ್ಕಿಂತ ಮೊದಲು, ಇನ್ನೂ ಜಾಸ್ತಿ ಹುಚ್ಚರಾಗೋಕ್ಕಿಂತ ಮೊದಲು ನಾ ಹೇಳಿಷ್ಟು ಮಾಹಿತಿನ ಕೇಳ್ರಿ. ನೀಟಾಗಿ ನಾಳೆಯಿಂದನೇ ಚಾಲೂ ಮಾಡ್ರಿ. ನಿಮ್ಗೆ ಎಲ್ಲೆಲ್ಲಿ ಕಾಲೇಜ್ ಬೇಕಲ್ಲ ಆ ಕಾಲೇಜ್ಗಳಿಗೆ ಹೋಗಿ ಗೌರ್ಮೆಂಟಿಂದ ಫೀಸ್ ಬಂದರೆ ಫೀಸ್ ಎಷ್ಟು ತೊಗೊಂತೀರಿ, ಫಸ್ಟ್ ಇಯರ್ ಎಷ್ಟು ತೊಗೊಂತೀರಿ, ಸೆಕೆಂಡ್ ಇಯರ್ ಎಷ್ಟು ತೊಗೊಂತೀರಿ, ಥರ್ಡ್ ಇಯರ್ ಎಷ್ಟು ತೊಗೊಂತೀರಿ, ಕ್ಲಿನಿಕಲ್ ಫೀಸ್ ಅಂತ ಎಷ್ಟು ತೊಗೊಂತೀರಿ, ಹಾಸ್ಟೆಲಿಗೆ ಫೀಸ್ ಅಂತ ಎಷ್ಟು ತೊಗೊಂತೀರಿ, ಇಂಟರ್ನ್ಶಿಪ್ ಅಂತ ಎಷ್ಟು ತೊಗೊಂತೀರಿ, ಹಾಳು ಮೂಳು ಅಂತ ಎಷ್ಟು ತೊಗೊಂತೀರಿ ಅನ್ನೋದನ್ನ ನೋಟ್ ಮಾಡ್ಕೊಳ್ರಿ. ಯಾಕಂದ್ರೆ ಕಾಲೇಜಲ್ಲಿ ಫೀಸ್ ಎಗ್ಗಮುಗ ಇದೆ. ನೀವು ಅನ್ಕೊಂಡಂಗೆ GG ಒಳಗಡೆ ಹೋದ್ರು ಕೂಡ ನಿಮ್ಗೆ ವಸೂಲಿ ಮಾಡ್ತಾರೆ ಫೀಸ್ಗಳನ್ನು. ಅದು ನಿಮಗೆ ನೆನಪಿರಲಿ ಅಂತ ನಾನು 100 ಸಲ ಹೇಳಕ್ ಬಯಸ್ತೇನೆ. ಕಾಲೇಜುಗಳನ್ನು ಸೇಫ್ ಆಗಿ ಚಾಯ್ಸ್ ಮಾಡ್ಕೋಬೇಕಾಗತ್ತಾ. ಇನ್ಫ್ಲೂಯೆನ್ಸರ್ ನನಗೆ ಇನ್ಸ್ಟಾದಲ್ಲಿ ಹಾಕಿದ್ರು, ಸರ್ ಹಿಂಗೆ ಲಿಂಕ್ ಕೂಡ ಹಾಕಿದ್ರು ನನಗೆ ಆ ಇನ್ಫ್ಲೂಯೆನ್ಸರ್ದು. ಸೊ ಹೀಗಾಗಿ ನಾನು ನಿಮಗೆ ರಿಮೈಂಡರ್ ಮಾಡ್ತಾ ಇದ್ದೀನಿ. ಇನ್ಫ್ಲೂಯೆನ್ಸರ್ಗಳು ಅವ್ರಿಗೆ ದೇವರ ನನಗೆ ಏನು ಗೊತ್ತಿಲ್ಲ. ಅವರು ಯಾರು ಪ್ಯಾರಾಮೆಡಿಕಲ್ ಬಗ್ಗೆನೂ ಗೊತ್ತಿಲ್ಲ, ಅವ್ರಿಗೆ ನರ್ಸಿಂಗ್ ಅಂದ್ರೂ ಗೊತ್ತಿಲ್ಲ, ಅವ್ರಿಗೆ ಎಲ್ಲ ಅಂದ್ರೂ ಗೊತ್ತಿಲ್ಲ. ಅವ್ರದ್ದೇನು ಮಾರ್ಕೆಟಿಂಗ್ ಮಾಡಿ ಕೊಡೋದು ಒಂದೇ ಬಾಕಿ. ಅದನ್ನ ಬಿಟ್ಟರೆ ಅವ್ರಿಗೆ ಬೇರೆದು ಏನು ಗೊತ್ತಿಲ್ಲ. ಅವ್ರು ನೀವು ಕಾಮೆಂಟ್ ಹಾಕಿದ್ರು ರಿಪ್ಲೈನೂ ಮಾಡೋಂಗಿಲ್ಲ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ.
ಅಂಥದ್ದು ಹಿಂದೆ ಯಾಕೆ ಬೇನತ್ತೀರಿ? ನೀವು ಫಾಲ್ತೋದಿರಿ. ಈಗ ಅಡ್ಡಾಡ್ಕೊಂಡು ಕಾಲೇಜ್ ಹುಡ್ಕೊಂಬರ್ರಿ. ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ನೀವು ಇರುವಂಥ ಕಾಲೇಜ್ಗಳು ಒಂದ್ಸಲ ನೋಡಕ್ಕೆ ಮನಸ್ಸಿಲ್ಲ ನಿಮಗೆ, ಒಂದ್ಸಲ ನೋಡಕ್ಕೆ ಬರೋದಿಲ್ಲ ನಿಮ್ಗೆ, ಹೋಗಿ ನೋಡ್ಕೊಂಬರ್ರಿ. ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ. ಆಮೇಲೆ ನನಗೆ ಕಾಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾವಾಗ ಸೀಟ್ ಸಿಕ್ಕ ಮೇಲೇನೋ, ಒಂದು ವರ್ಷ ಆದ್ಮೇಲೇನೋ ಬರ್ತೀರಿ, ಮತ್ತೆ ನೀವು ಒದ್ದಾಡ್ತಿರ್ತೀರಿ. ಅದನ್ನ ಅನಿಸ್ಬಾರ್ದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇದೊಂದಾಯ್ತು. ನೆಕ್ಸ್ಟ್ ಏನಂತಂದ್ರೆ ಈಗ ಇನ್ನೊಂದು ಥಿಂಗ್ಸ್ ಏನಪ್ಪಾ ಅಂತಂದ್ರೆ, ಈಗ ಅಲ್ಲಡೆ ಇದ್ರದ್ದು BS ನರ್ಸಿಂಗಿಗೆ 1 ಲಕ್ಷ ಮೇಲೆ ರ್ಯಾಂಕ್ ಇದ್ದವ್ರಿಗೆ ಗೌರ್ಮೆಂಟ್ ಕಾಲೇಜ್ ಸಿಗೋದಿಲ್ಲ ನೋಡ್ರಿ. ಹೋದ ವರ್ಷ ಲೆಕ್ಕಾಚಾರ ಪ್ರಕಾರ ಗೌರ್ಮೆಂಟ್ ಕಾಲೇಜು 1 ಲಕ್ಷ ಮೇಲೆ SC ಇದ್ದವ್ರಿಗೆ ಮಾತ್ರ ಸಿಕ್ಕಿದೆ. 1,10,000 20,000 ತನಕನೂ SC ST ದವರಿಗೆ ಮಾತ್ರ ಸೀಟ್ ಸಿಕ್ಕಿರುವಂಥದ್ದು, ಮತ್ತು ಕ್ಯಾಟಗರಿ 1 ದವರಿಗೆ ಮಾತ್ರ ಸಿಕ್ಕಿರುವಂಥದ್ದು. ಆಮೇಲೆ GG ಒಳಗಡೆ ಬೇಕಂದ್ರೆ ಪ್ರೈವೇಟ್ ಕಾಲೇಜಲ್ಲಿ 1 ಲಕ್ಷದ ಮೇಲಿದ್ದವ್ರಿಗೆ, 1 ಲಕ್ಷ ಜನರಲ್ ಮೆರಿಟ್ ಇದ್ದವ್ರಿಗೂ ಕೂಡ ಸಿಗುತ್ತಾ. ಆದರೆ GG ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತಾ. ಫಸ್ಟ್ ರೌಂಡಲ್ಲಿ ಕಷ್ಟ ಆಗುತ್ತೆ. ಯಾಕಂದ್ರೆ ಫಸ್ಟ್ ರೌಂಡ್ ಏನು ಪ್ರಾಬ್ಲಮ್ ಆಗುತ್ತಂದ್ರೆ, ಈ ಇಂಜಿನಿಯರಿಂಗ್ ಹೋಗೋರು, ವೆಟರ್ನರಿ ಹೋಗೋರು ಕೂಡ ಏನು ಮಾಡ್ತಾರೆ ಅಂದ್ರೆ, ನಮ್ದು ಒಂದು ಇರಲಿ ಅಂತ ಹೇಳಿ ಈ ಆಪ್ಷನ್ ಎಂಟ್ರಿಗಳನ್ನ ಮಾಡಿಬಿಡ್ತಾರೆ. BS ನರ್ಸಿಂಗ್ ಸೀಟ್ ತಗೊಳ್ಳೋದಿಲ್ಲ ಅವರು, ಸುಮ್ಮನೆ ಹಾಗೆ ಮಾಡಿಬಿಡೋದು. ಅದನ್ನ ಏನು ಮಾಡಿಬಿಡ್ತಾರೆ, ಸೆಕೆಂಡ್ ರೌಂಡಿಗೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ, ಥರ್ಡ್ ರೌಂಡಿಗೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆವಾಗ ನೀವೇನಾದರೂ ಫಸ್ಟ್ ರೌಂಡು ಸಿಕ್ಕಿಲ್ಲ ಅಂತ ಟೆನ್ಷನ್ ತಗೊಳ್ಳೋ ಬದಲಿ 2ನೇ ರೌಂಡು 3ನೇ ರೌಂಡ್ ತನಕ ಕಾದ್ರೆ ನೀವು 1,20,000 ಅಲ್ಲ, 1,50,000 ಇದ್ರೂ ಕೂಡ ನೀವು 3ನೇ ರೌಂಡಿಗೆ ಸೀಟ್ ಸಿಗ್ತವೆ. ಗೌರ್ಮೆಂಟ್ ಕಾಲೇಜ್ ಅಲ್ಲ, ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟ್ ಸಿಗ್ತವೆ. ಆಮೇಲೆ ಈ ವರ್ಷ ನೋಡ್ರಿ, BPT ಬಗ್ಗೆ ಹೇಳೋದಾದ್ರೆ, BPTಗೆ ಈ ವರ್ಷ ಯಾಕೋ ಜಾಸ್ತಿ ಡಿಮಾಂಡ್ ಬಂದಿದೆ ಅನಿಸ್ತಾ ಇದೆ. ಯಾಕಂದ್ರೆ ಬಹಳಷ್ಟು ನಾನು ಹೋದ ವರ್ಷ ಈ ರೀತಿಯಾಗಿ ನನಗೆ ಮೆಸೇಜ್ ಬಂದಿರಲಿಲ್ಲ. BPTಗೆ ಈ ರೀತಿ ಮೆಸೇಜ್ ಬಂದಿರಲೇ ಇಲ್ಲ. ಈ ವರ್ಷ ಯಾಕೋ ಕ್ರೇಜ್ ಜಾಸ್ತಿ ಆಗಿದೆ BPT ಬಗ್ಗೆ. ನನಗನ್ನಿಸ್ತದೆ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಕಾಂಪಿಟೇಷನ್ ಆಮೇಲೆ 180+ ಕಾಲೇಜುಗಳು ಮಾತ್ರ ಇರುವಂಥದ್ದು ಕರ್ನಾಟಕದಲ್ಲಿ. ಅದರಲ್ಲೇ ಏನು ಮಾಡ್ತಾರೆ, 180 ಕಾಲೇಜುಗಳು ಇರೋದ್ರಿಂದ ಅದರಲ್ಲಿ ಯಾರು ಟಾಪ್ ರಿಸಲ್ಟ್ಗಳು ಇರ್ತಾವೆ ಅಂಥವ್ರುಗಳಿಗೆ ಸಿಗುವಂಥ ಸಾಧ್ಯತೆ ಇದೆ. ನಾನು ಅಡ್ವಾನ್ಸ್ ಆಗಿರ್ತಾ ಇದ್ದೀನಿ, ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಇದೆ BPTಗೆ. ಆಮೇಲೆ ಅಲರ್ಡ್ ಇನ್ಸೆನ್ಸಿಗೆ ಬರೋಣ. ಅಲರ್ಡ್ ಇನ್ಸೆನ್ಸಿಗೆ ಪ್ರತಿ ವರ್ಷನೂ ಕೂಡ ಕಾಂಪಿಟೇಷನ್ ಇಲ್ಲ. ನೀವು ಆರಾಮಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಪಡ್ಕೋಬಹುದು. 1 ಲಕ್ಷ ರ್ಯಾಂಕ್ ಇದೆ, ಆರಾಮಾಗಿ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. 1.5 ಲಕ್ಷ ಇದೆ, ಆರಾಮಾಗಿ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗುತ್ತೆ. ಆದರೆ ಕ್ಯಾಟಗರಿ 1 SC ST ದವರಿಗೆ ಕಣ್ಮುಚ್ಚಿ ಸೀಟ್ ಸಿಗುತ್ತೆ. ಆಮೇಲೆ 2A 2B 3A 3 ದವರಿಗೆ 90,000 ತನಕ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅದರ್ ಸೈನ್ಸ್ ದವರಿಗೆ ನೆನಪಿರಲಿ. ಅದರಲ್ಲಿ ಬೇರೆ ಬೇರೆ ಕೋರ್ಸ್ಗಳಿದಾವೆ. ಹೀಗಾಗಿ ಅಲ್ಲಿ ನಿಮ್ಗೆ ಕಾಂಪಿಟೇಷನ್ ಆಗ್ಬೋದು. ಉದಾಹರಣೆಗೆ ಯಾವುದು ಕಡಿಮೆ ಕಾಲೇಜ್ ಇರುವಂಥದ್ದು ಯಾವುದಪ್ಪ ಅಂತಂದ್ರೆ CCT ಕಾರ್ಡಿಯಕ್ ಟೆಕ್ನಾಲಜಿ ತುಂಬಾ ಕಡಿಮೆ ಕಾಲೇಜ್ಗಳಿದಾವೆ. ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅಲ್ಲಿ ನಿಮ್ಗೆ ಏನಾಗ್ಬೋದಪ್ಪ ಅಂದ್ರೆ 70,000 ಒಳಗಡೆ ಇದ್ರೆ ನಿಮಗೆ CCT ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ನೀವು ಬೇರೆ ಕೋರ್ಸ್ಗಳು ಅಂದ್ರೆ ಲ್ಯಾಬ್ ಟೆಕ್ನಿಷಿಯನು, OT ಟೆಕ್ನಿಷಿಯನು, ಡಯಾಲಿಸಿಸ್ ಟೆಕ್ನಿಷಿಯನ್ ಮಾಡ್ತೀನಪ್ಪ ಅಂದ್ರೆ ಎಕ್ಸ್ರೇ ಟೆಕ್ನಿಷಿಯನ್ಸ್, ಇವುಗಳಿಗೆ ಕಾಲೇಜುಗಳು ಜಾಸ್ತಿ ಇದಾವೆ. ಇವುಗಳಿಗೆ ಕಾಂಪಿಟೇಷನ್ ಇದ್ರೂ ಕೂಡ ಆರಾಮಾಗಿ 1.5 ಲಕ್ಷ ಅಪ್ ಟು 2 ಲಕ್ಷ ತನಕ ಪ್ರೈವೇಟ್ ಕಾಲೇಜಲ್ಲಿ ಕಣ್ಣು ಮುಚ್ಚಿ ಸೀಟ್ ನಿಮಗೆ ಸಿಗ್ತವೆ. ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಫಾರ್ಮಸಿಗೆ ಸಂಬಂಧಿಸಿದಂತೆ ಫಾರ್ಮಸಿಗಳು ನೋಡ್ರಿ, ಗೌರ್ಮೆಂಟ್ ಕಾಲೇಜುಗಳು ಕರ್ನಾಟಕದಲ್ಲಿ ಒಂದೇ ಇದೆ, ಬೆಂಗಳೂರಲ್ಲಿ. ಅದು ಈ ವರ್ಷ ಏನಾದರೂ ಸೀಟ್ ಕೊಟ್ಟರೆ ಒಳ್ಳೇದು, ಕೊಡಲಿಲ್ಲಪ್ಪ ಅಂದ್ರೆ ಓನ್ಲಿ ಪ್ರೈವೇಟ್ ಕಾಲೇಜುಗಳು ಮಾತ್ರ ಇರುವಂಥದ್ದು. ನೀವು ರೆಡಿ ಆಗಬೇಕು ಪ್ರೈವೇಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ತಗೊಳ್ಳಿಕ್ಕೆ. ಓಕೆ, ಯಾಕಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ನೀವು ಹೋದ್ರಪ್ಪ ಅಂದ್ರೆ 18,000ದಿಂದ 34,000 ತನಕ ಫೀಸ್ ಇದೆ. SC ST ದವರಿಗಂತೂ ಕಂಪ್ಲೀಟ್ ಫ್ರೀ ಇದೆ. SC ST ದವ್ರಿಗೆ ಯಾವ ಫೀಸ್ ಇಲ್ಲ. ಆಮೇಲೆ ಇದು ಇವರಿಗೆ 34,000 ರೂಪಾಯಿ ಇದೆ, OBC ಅವರಿಗೆ ಮತ್ತು ಕ್ಯಾಟಗರಿ 1 ದವರಿಗೆ 18,000 ರೂಪಾಯಿ ಫೀಸ್ ಏನೋ ಪ್ಲಸ್ ಇದೆ. ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ, ಇಷ್ಟರ ಒಳಗಡೆ ಇದೆ ರೇಂಜ್. ಓಕೆ, ಸೊ ಇದು ಏನಪ್ಪ ಅಂದ್ರೆ ಓವರಾಲ್ ಆಗಿ ನಾನು ನಿಮಗೆ ಬ್ರೀಫ್ ಮಾಡ್ತಾ ಇದ್ದೇನೆ ಅಷ್ಟೇ. ಮತ್ತೇನಾದ್ರು ಡೌಟ್ ಇದ್ರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ನಮ್ಮ ಚಾನಲ್ ನಿಮಗೆ ಓನ್ಲಿ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಇನ್ಫಾರ್ಮೇಷನ್ಗಳನ್ನು, ಸೀಟ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಇಲ್ಲಿ ಯಾವುದೇ ಥರದಂಥ ಅಡ್ವರ್ಟೈಸ್ಮೆಂಟ್ ಆಗಲಿ ಪ್ರೈವೇಟ್ ಕಾಲೇಜ್ ಬಗ್ಗೆ ಇನ್ನೋರಿಗೆ ಕೂಡ ಏನಪ್ಪಾ ಅಂತಂದರೆ ನಾವು ಡೈರೆಕ್ಟಾಗಿ ಹೋಗಿ ನೋಡಿ ಮಾಹಿತಿಯನ್ನು ಕೊಟ್ಟಿಲ್ಲ. ಓಕೆ, ಹೀಗಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಯಾರಾದರೂ ಕಾಲೇಜಿನವರು ಕರೆದ್ರೆ ನಾನು ತೋರಿಸ್ಬೇಕಂತೇಳಿ, ಬಟ್ ಕರೀಂಗಲ್ಲ, ನನಗೆ ಗೊತ್ತಿದೆ 100% ಗೊತ್ತಿದೆ. ಯಾಕಂದರೆ ನಾವು ಕ್ವಶನ್ ಕೇಳ್ತೀವಿ, ಆದರೆ ಇನ್ಫ್ಲೂಯೆನ್ಸರ್ಗಳು ಕ್ವಶನ್ ಕೇಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಅವ್ರು ಕರೆದು ಮಾರ್ಕೆಟಿಂಗ್ ಮಾಡಿಸ್ತಾರೆ. ನಾನು ಆದರೆ ಇಲ್ಲದ ಕ್ವಶನ್ ಕೇಳ್ತೀನಿ. ಯಾಕಂದರೆ ಯು ಆರ್ ದ ಮೈ ಬ್ರದರ್ಸ್, ಮೈ ಸ್ಟೂಡೆಂಟ್ಸ್, ಅವ್ರು ಒಳ್ಳೇದಾಗಲಿ ಅಂತೇಳಿ ನಾನು ಇಲ್ಲದ ಕ್ವಶನ್ ಕೇಳಿದ್ದಕ್ಕೆ ಅವ್ರು ನನಗೆ ಕರೆಯಂಗಲ್ಲ. ಹೀಗಾಗಿ ನಾನು ಮಾರ್ಕೆಟಿಂಗ್ ಮಾಡೋಂಗಿಲ್ಲ.